ವಿಡಿಯೋದಲ್ಲಿ ರೊಟ್ಟಿಗೆ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಪಲ್ಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವರು ಇದು ಕಹಿ ಇರುತ್ತೆ ಅಂತೇಳಿ ತಿನ್ನೋದಿಲ್ಲ, ಮಕ್ಕಳಂತೂ ಕೂಡ ಬಾಯಿಗೆ ಇಡೋದಿಲ್ಲ. ಮತ್ತು ಇದು ನಾವು ವಾರಕ್ಕೆ ಒಂದು 2-3 ಸಾರಿ ತಿನ್ನೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಮೂಳೆಗಳು ಕೂಡ ಗಟ್ಟಿ ಆಗ್ತವೆ. ಅದೇನು ಅಂತ ಅಂದ್ಕೊಳ್ತಾ ಇದ್ದೀರಾ, ಇದೇ ಮೆಂತ್ಯ ಸೊಪ್ಪಿನ ಪಲ್ಯ. ಕೆಲವರು ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡೋ ವಿಧಾನದಲ್ಲೂ ಕೂಡ ಸ್ವಲ್ಪ ಕಹಿ ಬರುತ್ತೆ ಮತ್ತು ಸೇದು ಬರುತ್ತೆ. ಆದರೆ ನಾನು ತೋರಿಸೋ ರೀತಿಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದ್ರೂ ತಗೊಳ್ಬೋದು, ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗಾದ್ರೂ ತಗೊಳ್ಬೋದು. ದಯವಿಟ್ಟು ನಮ್ಮ ಚಾನಲ್ನ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಆ ಥರ ಬನ್ನಿ, ಹಾಗಾದ್ರೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 2 ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಇದ್ರ ಜೊತೆಗೆ ಒಂದು 1/4 ಚಮಚದಷ್ಟು ಉಪ್ಪು ಸೇರಿಸಿ ಒಂದು 5 ನಿಮಿಷ 10 ನಿಮಿಷ ತನಕ ಇದು ನೆನೆ ಹಾಕಿದ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ. ಕೆಲವ್ರು ಏನು ಮಾಡ್ತಂದ್ರೆ ಅದು ನನಗೆ ಡೈರೆಕ್ಟಾಗಿ ಹಾಕ್ತಾರೆ, ಆವಾಗಲೇ ಕಹಿ ಬರೋದದು. ಅದು ನಾನು ಸೊಪ್ಪು ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆಗೆ ನೋಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕಷ್ಟೇ, ಸ್ವಲ್ಪ ಕಲರ್ ಏನು ಚೇಂಜ್ ಆಗೋದು ಬೇಕಾಗಿಲ್ಲ. ಈಗ ಒಂದು 2 ಚಮಚದಷ್ಟು ಕಡಲೆಬೇಳೆ ಹಾಕಿ ಇದನ್ನ ಒಂದು 30%ವರೆಗೂ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಬೆಂದಿದ್ದಾವೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಮೊದಲೇ ನೆನೆ ಹಾಕಿದ್ದೀನಲ್ಲ ಉಪ್ಪು ನೀರಲ್ಲಿ ಮೆಂತ್ಯ ಸೊಪ್ಪು, ಈಗ ಅದನ್ನು ಹಾಕಿ ಮೊದಲು ಎಣ್ಣೆಯಲ್ಲಿ ನೀರು ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿದಾಗ ಅದರಲ್ಲಿರೋ ಸ್ವಲ್ಪ ಕಹಿ ಅಂಶ ಕೂಡ ಕಮ್ಮಿ ಆಗುತ್ತೆ. ಇವಾಗ ನಾನು ಇದ್ರ ಜೊತೆಗೆ ಒಂದು ಸಣ್ಣದಾಗಿರೋ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಅಂದರೆ ಮೊದಲಿಗೆ ನಾವು ಸೊಪ್ಪು ಎಷ್ಟಿದೆ ಅಂತ ನೋಡಿಕೊಂಡು ಜಾಸ್ತಿ ಉಪ್ಪು ಸೇರಿಸೋದಕ್ಕೆ ಹೋಗಬಾರ್ದು, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಇದಾದಮೇಲೆ ಅದನ್ನು ಕೂಡ ಒಂದು ಸಾರಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಒಂದು 250 ml ಅಷ್ಟು ನಾನು ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈಗ ನೋಡಿ ಒಂದು 5 ನಿಮಿಷದಿಂದ 10 ನಿಮಿಷದೊಳಗೆ ನನಗೆ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ. ಆಲೂಗಡ್ಡೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಆಗೋ ರೀತಿ ಬೆಂದಿದ್ದಾವೆ. ಇಲ್ಲಿ ನಾನು ಎಳೆ ಸೊಪ್ಪು ತಗೊಂಡಿರೋದ್ರಿಂದ ಬೇಗನೆ ಬೆಂದೋಗಿದೆ, ಭಾಳ ಹೊತ್ತು ಟೈಮು ಕೂಡ ತಗೊಂಡಿಲ್ಲ. ನೀವು ಸ್ವಲ್ಪ ಏನಾದ್ರು ಬಲ್ತಿರೋ ಸೊಪ್ಪು ಹಾಕಿದ್ದೀರಾ ಅಂತಂದರೆ ಸ್ವಲ್ಪ ನೀರು ಹಾಕಿ ಹೆಚ್ಚಿಗೆ ಕುದಿಸ್ಕೊಳ್ರಿ. ಇವಾಗ ನಾನು ಮನೇಲಿ ಮಾಡ್ಕೊಂಡಿರೋನೇ ಸಾಂಬಾರು ಪುಡಿ ಒಂದು ಅರ್ಧ ಚಮಚದಷ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಒಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿದ್ರೆ ನೀವು ಮಕ್ಕಳಿಗೆ ಮೆಂತ್ಯ ಸೊಪ್ಪು ಇಟ್ಟಿದ್ದೀರಾ ಅಂತಂದರೆ ಅವರು ಸ್ವಲ್ಪನೂ ಕೂಡ ಕಹಿನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಸೊಪ್ಪು ನಮಗೆಲ್ಲ ರೆಡಿಯಾಗಿದೆ. ಇದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ತೊಗೊಳ್ರಿ, ಇಲ್ಲಾಂತಂದರೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗಾದರೂ ತಗೊಂಡು ಹೋಗ್ಬೋದು. ಯಾರಾದರೂ ವಾರಕ್ಕೆ ಒಂದು 3-4 ಸಾರಿ ನಾನು ಸೊಪ್ಪು ತಿನ್ನಲೇಬೇಕು ಅಂತ ಅಂದ್ಕೊಂಡಿರೋರು ಇದು ಒಂದು ವೆರೈಟಿಯಾಗಿ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಜೋಳದ ರೊಟ್ಟಿ, ಚಪಾತಿ ಏನಕ್ಕಾದರೂ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ಸೊಪ್ಪಿನ ಪಲ್ಯಗಳು ಸುಮಾರು ವೆರೈಟೀಸ್ ಮಾಡ್ತೀನಿ, ಇದು ಒಂದು ವೆರೈಟಿ. ಈ ರೀತಿ ಮಾಡಿದ್ದೀನಿ ಅಂತಂದರೆ ಮಕ್ಳಿಗೂ ಗಂಡಂಗೂ ಭಾಳನೇ ಇಷ್ಟ, ನನಗೂ ಕೂಡ ಉಳಿಸಿರೋದಿಲ್ಲ, ಅಷ್ಟು ಚೆನ್ನಾಗಿ ಇವರೆಲ್ಲ ಖಾಲಿ ಮಾಡಿರ್ತಾರೆ. ಭಾಳ ಅಂದರೆ ಭಾಳನೇ ರುಚಿಯಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ. ನೀವು ಇದೇ ರೀತಿನೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ನೀವು ತಿಳಿಸಿ. ನೀವಿಲ್ಲಿ ಮೆಂತ್ಯ ಸೊಪ್ಪಿನ ಬದಲಾಗಿ ನೀವು ಬೇಕಂದರೆ ನುಗ್ಗೆ ಸೊಪ್ಪು ಇಲ್ಲ ಅಂತಂದರೆ ಪಾಲಕ್ ಸೊಪ್ಪು ಕೂಡ ತಗೊಳ್ಬೋದು, ಅದು ಕೂಡ ಭಾಳ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೀವೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಷನ್ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ನೀವೊಂದು ಲೈಕು ಒಂದು ಕಮೆಂಟು ಮಾಡೋದ್ರಿಂದ ಇದು ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನನಗೂ ಕೂಡ ಇನ್ನೂ ಹೊಸ ರೆಸಿಪಿಗಳನ್ನು ಮಾಡಬೇಕು ಅಂತ ಭಾಳ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತೆ ನಾನು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.